ನೋಡಿ ಇವತ್ತು ಅಮಲ್ಪಾಡಿ ಜಾತ್ರೆ ಅಲ್ವಾ. ನಾನು ಬೆಳಗ್ಗೆನೇ ನಮ್ಮ ಅಮ್ಮರ ಮನೆಗೆ ಕೆಲಸಕ್ಕೆ ಹೋಗಿದ್ದೆ. ಅಲ್ಲಿ ಕಾಲಂತೂ ಒಂಟಿ ಕಾಲಲ್ಲಿ ಕೂತು ಸಾಕಾಯಿತು. ನಾನು ವಿಡಿಯೋ ಮಾಡೋದು ಗೊತ್ತಿಲ್ಲ. ಶ್ರೇಯಾ ನಾನು ಕೂತು ರಂಗೋಲಿ ಹಾಕ್ತಾಯಿದ್ದೆ. ಅವಳು ಸ್ವಲ್ಪ ಕಲರ್ಸ್ ಹಾಕಿ ಬಂದು ಕೂತಲು. ನನಗೆ ತುದಿಗಾಲಲ್ಲಿ ಕೂತು ಮತ್ತು ಅದು ಡೌನಲ್ಲಿತ್ತು ರಂಗೋಲಿ ಹಾಕೋದು ಕೂಡ. ಯಾವ ಕಡೆ ಕೂತು ಅಂದರೂ ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೆ ಕಾಲು ನೋವು ಬಂತಂಥೇಳಿ ಸ್ವಲ್ಪ ಇದನ್ನು ಮಾಡಿ ಕಲರ್ಸ್ ಹಾಕ್ತಾಯಿದ್ದೆ. ರಂಗೋಲಿದು ಫುಲ್ ವಿಡಿಯೋ ಬರುತ್ತೆ. ಇದನ್ನು ಹಾಕುವಾಗ ಶ್ರೇಯಾ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾಳೆ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಒಂದು 10ರಿಂದ 15 ವರ್ಷನೇ ಆಗ್ತಾ ಬಂತು. ನಾನು ಪ್ರತಿ ವರ್ಷ ರಂಗೋಲಿ ಹಾಕ್ತೀನಿ. ಅಲ್ಲಿ ಹೋಗಿ ನನಗೆ ಎಷ್ಟು ಗೊತ್ತಿರ್ತೀಯೋ ಅಷ್ಟು ಹಾಕ್ತೀನಿ. ಕೆಳಗಡೆದು ದೊಡ್ಡ ರಂಗೋಲಿ ಹಾಕಿದೆ. ಮೇಲ್ಗಡೆ ಯಾಕೆ ಚಿಕ್ಕ ರಂಗೋಲಿ ಹಾಕ್ತಾಯಿದ್ದೀನಿ ಅಂದರೆ ಅಲ್ಲಿ ಕಾಲ್ದೀಪ ಇಡಲಿಕ್ಕೆ. ಕಾಲ್ದೀಪ ಅಂದರೆ ಅಷ್ಟೊಂದು ಜನಕ್ಕೆ ಈ ಕಡೆಯವ್ರಿಗೆ ಗೊತ್ತಾಗುತ್ತೆ, ನಮ್ಮ ಕಡೆಯವ್ರಿಗೆ ಗೊತ್ತಾಗಲ್ಲ. ಕಾಲ್ದೀಪ ಅಂದರೆ ಸಮಯ ಇಡ್ತೇವೆ ಅಲ್ಲಿ ದೀಪ ಹಚ್ಚಿ. ರಂಗೋಲಿಯಲ್ಲೆಲ್ಲ ದೀಪ ಇಡ್ತೇವೆ. ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಸಾಯಂಕಾಲದ ವಿಡಿಯೋ. ಇಲ್ಲಿಂದ ಇನ್ನು ನಾನು ಮನೆಗೆ ಬರ್ತೀನಿ. ಹಾಗೆ ಶ್ರೇಯಾ ಕೂಡ ವಿಡಿಯೋ ಮಾಡ್ತಾಯಿದ್ಲು ನೋಡಿ. ನೀಟಾಗಿ ತೆಗಿ, ಚೆಂದಂಗೆ. ಹಾಂ, ಯಾಕೆ ಬರ್ತೈತಲ್ಲ ನೀ ಇಲ್ಲಿ ಬಂತಲ್ಲ ನೀ ಇಷ್ಟ ಸಾಕು ನೋಡಿ. ಮೊಬೈಲ್ ಕ್ಲಿಕ್ಕಿಸ್ತಾ ಇದ್ದಾರೆ ಅವರು, ಫೋಟೋ ತೆಗಿತಾ ಇದ್ದಾಳೆ ಮೊಬೈಲಲ್ಲಿ. ಸಾಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ನಾ ಜೂಮ್ ಇದನ್ನು ಮಾಡಿ ನೋಡಿ ಈಗ ಬಂದಿದೆ. ಉದ್ದು ತಗೋ ಬರ್ತೈತೆ ಶ್ರೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ನಾವು ಲಾಗ್ ಸಾಯಂಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೇಟಾಗಿದೆ ಇವತ್ತು ಸ್ವಲ್ಪ. ಏನು ಸೌಂಡ್ ಬರ್ತಾಯಿದೆ. ಇದೇ ಬರೀ ಹಾವು ಬಂದಿತ್ತು ಮೆಟ್ಟಲ ಹತ್ರ. ಕರಿಬೇವು ಸೊಪ್ಪು ತಂದಿ ಒಂದು 7-8 ಕಡ್ಡಿ ತೊಗೊಂಬ. ಸೆಕೆ ಅಂದರೆ ಸಿಕ್ಕಾಪಟ್ಟೆ. ಫ್ಯಾನ್ ಆನ್ ಇದೆ ನೋಡಿ. ಕಿಚನ್ ರೂಮಿಗೆ ಬಂದರೆ ಫ್ಯಾನ್ ಆನ್ ಬೇಕೇ ಬೇಕು. ತುಂಬಾ ಕಷ್ಟ. ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬಂದು ಅಮಲ್ಪಾಡಿಯಲ್ಲಿ ಇವತ್ತು ಅಮಲ್ಪಾಡಿ ರಥೋತ್ಸವ ಇದೆ. ಇವತ್ತು ಅಮಲ್ಪಾಡಿ ರಥೋತ್ಸವ. ಇವತ್ತು ನಾನು ಸ್ಪೆಷಲಾಗಿ ಅಕ್ಕಿ ರೊಟ್ಟಿ ಇಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುವಂಥದ್ದು. ಬೆಳಗ್ಗೆಯಿಂದ ಏನೋ ವ್ಲಾಗ್ ಮಾಡಿಲ್ಲ ಇವತ್ತು. ಅದಕ್ಕಾಗಿ ಸ್ವಲ್ಪ ಅಲ್ಲಿ ರಂಗೋಲಿ ಹಾಕೋಕೆ ಹೋಗಿದ್ನಲ್ಲ, ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ, ಬೇರೆ ಏನಿಲ್ಲ ಸ್ನೇಹಿತರೆ. ಇಲ್ಲಿ ನಾನೀಗ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಚಟ್ನಿ ಮಾಡ್ತೀನಿ ಅಂತೇಳಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿದು, ಮಸ್ತಾಗುತ್ತೆ. ಅಕ್ಕಿ ರೊಟ್ಟಿಗೆ ಸಬ್ಬಸಿಗೆ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ರೆಸಿಪಿ ಹಾಕಿದ್ದೇನೆ ಅಂತ ಅನ್ಕೋತೀನಿ, ಅಷ್ಟೊಂದು ನೆನಪಿಲ್ಲ. ಈಗ ಸ್ವಲ್ಪ ಹೇಳ್ತೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ. ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆ ನಾನು ಆಲ್ರೆಡಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡಿದ್ದೀನಿ. 1ರಿಂದ 1.5 ಟೇಬಲ್ ಸ್ಪೂನ್ ಇದೆ. 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಸ್ನೇಹಿತರೆ, ಸ್ವಲ್ಪ ನಾನು ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನ ಬರ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು, ಅದಕ್ಕಾಗಿ ಚಟ್ನಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನಾನು. ಅದನ್ನು ಕ್ಲೀನ್ ಮಾಡಿ ಬೆಳ್ಳುಳ್ಳಿ ಇದನ್ನು ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಮೊದಲು ಶ್ರೇಯಾಗ ಹೇಳ್ತಾ ಇದ್ದೀನಿ. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕಮ್ಮಿ ಹಾಕಬೇಕು. ಕಡಲೆಬೇಳೆ ಉದ್ದಿನಬೇಳೆ ಅಷ್ಟು ಡಬಲ್ ಹಾಕ್ಕೋಬೇಕು. ಉದ್ದಿನಬೇಳೆ 2 ಟೇಬಲ್ ಸ್ಪೂನ್ ಆದರೆ ಕಡಲೆಬೇಳೆ 4 ಹಾಕಬೇಕು ನೋಡಿ, ಅಷ್ಟೇ, ಜಾಸ್ತಿ ಏನಿಲ್ಲ. ಇಷ್ಟು ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಳಿ. ಇದರೊಟ್ಟಿಗೆ ಇದು ಫ್ರೈ ಆಗುತ್ತೆ. ಹಾಗೆ ಇದಕ್ಕೆ ಬಂದು 1 ಟೇಬಲ್ ಸ್ಪೂನ್ ಅಷ್ಟು ಇದನ್ನು ಹಾಕ್ತಾಯಿದ್ದೀನಿ, ಜೀರಿಗೆ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇದಕ್ಕೆ ಇನ್ನೊಂದು ಏನು ಗೊತ್ತಾ, ಕರಿಬೇವು ಸೊಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಸಿ ಕರಿಬೇವು ಸೊಪ್ಪಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 7ರಿಂದ 8 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅವ್ರು ಬರ್ತಾ ಇದ್ದಾರಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೆ ಸಬ್ಬಸಿಗೆ ಸೊಪ್ಪಿತ್ತು, ಮತ್ತು ಹಾಗೆ ನಮಗೂ ಕೂಡ ಊಟಕ್ಕಾಗುತ್ತೆ ಅಂತೇಳಿ ಅದನ್ನೇ ಮಾಡ್ತೇನೆ ನಾನು. ಸಬ್ಬಸಿಗೆ ಸೊಪ್ಪಿದ್ರೆ ಜಾಸ್ತಿ ಈಗ ಅಕ್ಕಿ ರೊಟ್ಟಿನೇ ಮಾಡ್ತೇವೆ. ಟೇಸ್ಟ್ ಆಗುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಬಂದು ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಹುಣಸೆಹಣ್ಣು ಹುಳಿ ಕೂಡ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹುಳಿ ಎಷ್ಟು ನೋಡಿಕೊಂಡು ಹಾಕೊಳ್ಳಿ. ಈಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಹುಳಿ ಹಾಕಿದ್ರೇ ಈಗ ಉಳಿಯುತ್ತೆ, ಇಲ್ಲಾಂದರೆ ಬೇಗ ಹಾಳಾಗತ್ತೆ. ನಾನಿಲ್ಲಿ
ಇದನ್ನು ಹಾಕಿದೆ. ಈಗ ಇದಕ್ಕೆ ಇನ್ನೊಂದು ಏನು ಸೇರಿಸ್ಬೇಕು ಗೊತ್ತಾ ಸ್ನೇಹಿತರೆ, ಹುರಿಯುವಾಗಲೇ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಒಂದು 2 ನಿಮಿಷದವರೆಗೂ. ನೋಡಿ, ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಸಿ ಶೇಂಗಾನ ಹಾಕ್ತಾಯಿದ್ದೀನಿ ನಾನೀಗ ಚಟ್ನಿಗೆ. ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಮಸ್ತಾಗಿರುತ್ತೆ. ನನಗೆ ಈ ಥರ ಚಟ್ನಿ ಮಾಡೋದಂದರೆ ತುಂಬಾ ಇಷ್ಟ ಅನ್ನೋಕ್ಕಿಂತ ನಾನು ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಚಟ್ನಿ ಟೇಸ್ಟಿಯಾಗಿರೋದ್ರಿಂದ ಎಲ್ಲ ಥರ ಕಾಳು ಹಾಕಿರ್ತೀವಿ, ಸೊಪ್ಪನ್ನು ಹಾಕಿರ್ತೀವಿ ಅಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ ಇದು ಟೇಸ್ಟಾಗಿ. ನೋಡಿ, ಈಗ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ಲೋ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಫ್ರೈ ಆದ್ರೂ ಅಷ್ಟು ಚೆನ್ನಾಗಿರಲ್ಲ. ಈಗ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಹಸಿದು, ಇದಕ್ಕೆ ಕೊತ್ತಂಬರಿ ಬೀಜ ಹಾಕಿಲ್ಲ ನಾನಿಲ್ಲಿ, ಸೊಪ್ಪನ್ನು ಯೂಸ್ ಮಾಡಿದ್ದೇನೆ. ಸೊಪ್ಪು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದು ಹೋಗುತ್ತೆ. ಈಗ ಸೊಪ್ಪು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಹಸಿ ಕಾಯಿ ತುರಿ ನಾನು ಎತ್ತಿಟ್ಟಿದ್ದೀನಿ, ತುರ್ಕೊಂಡು ಅದನ್ನು ಹಾಕ್ತೇನೆ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡೋಣ ಕಾಯಿ ಹಾಕಿದ ಮೇಲೆ. ಈಗ ಇದೆಲ್ಲ ಫ್ರೈ ಆಗಿದೆ, ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಸ್ನೇಹಿತರೆ. ಇದಕ್ಕೆ 1 ತುಂಡಿನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಬಿಸಿ ಇರುವಾಗಲೇ ಇದರೊಳಗಡೆ ಇಂಗು, MTRದವ್ರದ್ದು ಸ್ವಲ್ಪ ಇಂಗನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇಂಗು ಇದನ್ನು ತಿರುವುದು ಬೇಡ, ಏನು ಬೇಡ, ಹಾಗೇ ಇರಲಿ. ಇದು ಆರಬೇಕು ನಮಗೆ. ಈಗ ಚೆನ್ನಾಗಿ ಆರಲಿ, ನಿಮಗೆ ಮತ್ತೆ ತೋರಿಸ್ತೀನಿ. ನೋಡಿ, ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಸ್ನೇಹಿತರೆ ಇದಕ್ಕೆ ಏನೆಲ್ಲ ಹಾಕಿದ್ದೀನಿ, ತರಕಾರಿ ಇಷ್ಟೊಂದು ಅಂತೇಳಿ ನೋಡ್ಬೋದು. ಒಂದು 4ರಿಂದ 5 ಕ್ಯಾರೆಟ್ ಹಾಕಿದ್ದೀನಿ, ಒಂದು 5 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ಕಾಯಿ ಮೆಣಸು ಮಿಕ್ಸಿಗೆ ಹಾಕಿದ್ದೇನೆ. ಹಾಗೆ ಇದರೊಳಗಡೆ ಆಲ್ರೆಡಿ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಹಾಗೆ ಇಲ್ಲಿ ಇದು ಇದೆ ನೋಡಿ, ಕ್ಯಾಬೇಜು ಮತ್ತು ಇನ್ನೊಂದೇನಪ್ಪ ಅಂದರೆ ಮೂಲಂಗಿ, ಇದಷ್ಟು ಈಗ ತುರಿದು ಹಾಕಿದ್ದೇನೆ ಇದಕ್ಕೆ ತರಕಾರಿಗೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ, 1ರಿಂದ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ತರಕಾರಿ ರೊಟ್ಟಿ ಮಾಡ್ಕೊಂಡು ತಿಂದರೆ, ಅಕ್ಕಿ ರೊಟ್ಟಿ ಮಸ್ತಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇದ್ರದ್ದು ಡೀಟೇಲ್ ವಿಡಿಯೋ ಹಾಕಿದ್ದೀನಿ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ, 2ರಲ್ಲಿ ಅಪ್ಲೋಡ್ ಆಗಿದೆ. ಅದಕ್ಕಾಗಿ ಫುಲ್ ಇಲ್ಲೆಲ್ಲ ಹೇಳ್ತಾ ಇಲ್ಲ. ಈಗ ಇದಕ್ಕೆ ನನಗೆ ಎಷ್ಟು ಅಕ್ಕಿ ಹಿಟ್ಟು ಬೇಕು ನೋಡಿ, ಅಷ್ಟು ಅಕ್ಕಿ ಹಿಟ್ಟನ್ನು ನಾನೀಗ ಇದಕ್ಕೆ ಸೇರಿಸ್ತಾ ಹೋಗ್ತೇನೆ. ಅಕ್ಕಿ ಹಿಟ್ಟು ಇದಕ್ಕೇನು ಬಿಸಿ ನೀರೆಲ್ಲ ಹಾಕುವಂಥ ಅವಶ್ಯಕತೆ ಇರಲ್ಲ. ನಾನು 1 kg ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತೇನೆ. ನೋಡಿ, ಇಲ್ಲಿ ಇದನ್ನೆಲ್ಲವನ್ನು ನಾನೀಗ ಮಿಕ್ಸ್ ಮಾಡ್ತೇನೆ. ಇದು ಹೊಂದೋ ರೀತಿಯಿಂದ ಮಿಕ್ಸ್ ಆಗಬೇಕು ಮೊದಲಿಗೆಲ್ಲ. ಇಷ್ಟು ಹೊಂದೋ ರೀತಿಯಾಗಿದೆ, ಎಲ್ಲ ಒಂಥರ ಹಾರ್ತಾ ಇದೆ ಹಿಟ್ಟು. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನಾನು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ತಾ ಹೋಗ್ತೇನೆ. ನೋಡಿ ಸ್ನೇಹಿತರೆ, ಅಕ್ಕಿ ಹಿಟ್ಟು ಕಲಿಸಿಟ್ಟೆ. ನಾನು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಸೊಪ್ಪು ತರಕಾರಿ. ಒಂದು 5 ನಿಮಿಷ ಮಾತ್ರ ಬಿಡ್ತೇನೆ. 5 ನಿಮಿಷ ಆದಮೇಲೆ ನಿಮಗೆ ರೊಟ್ಟಿ ತಟ್ಟಿ ತೋರಿಸ್ತೇನೆ. ಈಗ ನೋಡಿ, ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಈಗೆಲ್ಲ ತಣ್ಣಗಾಗಿದೆ. ಏನು ಮಸಾಲೆಗಳನ್ನು ಹುರಿದಿಟ್ಟಿದ್ದೆ ನೋಡಿ, ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ನೈಸಾಗಿ ಪೇಸ್ಟ್ ಮಾಡ್ತೀನಿ, ಸ್ವಲ್ಪ ನೀರು ಆ್ಯಡ್ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರು. ಈಗ ಸಡನ್ಲಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ನಾವು ರುಬ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ತೇನೆ. ನೋಡಿ, ಏನದ ಒಗ್ಗರಣೆ ಹುರ್ಕೊಂಡಿದ್ನಲ್ಲ ಇದೇ ಮಸಾಲೆಗೆ, ಅದೇ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು, ಇಷ್ಟೇ, ಬೇರೆ ಏನಿಲ್ಲ ಇದಕ್ಕೆ. ನೋಡಿ, ಇಷ್ಟು ಸಾಕು. ಗ್ಯಾಸ್ ಆಫ್ ಮಾಡಿದ್ದೀನಿ. ಇದನ್ನು ಮಾಡೋದು ಅವಶ್ಯಕತೆ ಇರಲ್ಲ. ಈಗ ನಾವೇನು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ, ಮಿಕ್ಸಿ ಮಾಡಿಟ್ಟಿದ್ದೀವಲ್ಲ, ಅದನ್ನೆಲ್ಲ ಒಂದು ನೀರಿಗೆ ಹಾಕಿಬಿಡ್ತೀನಿ. ನೋಡಿ, ನಾನು ಮಿಕ್ಸಿ ಸ್ವಲ್ಪ ತೊಳೆದು ಹಾಕಿದೆ. ನಮಗೆ ಎಷ್ಟು ಗಟ್ಟಿ ಬೇಕು ನೋಡಿ, ರೊಟ್ಟಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಅಷ್ಟೇ ಅಲ್ಲ, ಇದು ಸ್ವಲ್ಪ ನೀರಿನ ಥರ ಮಾಡಿದರೆ ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಗ್ಯಾಸ್ ಹಚ್ಚಿಲ್ಲ, ಇಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಮಾತ್ರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನು ಒಗ್ಗರಣೆಗೆ ಮಾತ್ರ ಗ್ಯಾಸ್ ಹಚ್ಚಿದ್ದಷ್ಟೇ.
ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಾಗಿ. ಈಗಿದು ರೆಡಿಯಾಗಿದೆ ಅಕ್ಕಿ ರೊಟ್ಟಿಗೆ ಚಟ್ನಿ ಸೂಪರಾಗಿದೆ. ಇನ್ನು ಬೇಗ ಬೇಗ ರೊಟ್ಟಿ ಮಾಡಿ ನಾನಿವತ್ತು ಅಂಬಲಪಾಡಿ ಜಾತ್ರೆ ಉಂಟಲ್ಲ ಅಲ್ಲಿಗೆ ಹೋಗಬೇಕು. ರಥೋತ್ಸವ ಸಾಯಂಕಾಲ. ಆಲ್ರೆಡಿ ಟೈಮ್ ತುಂಬ ಆಗ್ತಾ ಬಂದಿದೆ ಈಗ. ಹಾಗಾಗಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ ಸ್ನೇಹಿತರೆ. ನೋಡಿ, ಈಗ ರೊಟ್ಟಿ ಮಾಡಲಿಕ್ಕೆ ನಾನು ಇಲ್ಲಿ ಎಣ್ಣೆ ಪ್ಯಾಕೆಟನ್ನು ತೊಗೊಂಡಿದ್ದೇನೆ ಸ್ನೇಹಿತರೆ. ಎಣ್ಣೆ ಪ್ಯಾಕೆಟ್ ಮೇಲಾದರೆ ತುಂಬಾ ತೆಳುವಾಗಿ ಬರ್ತಾವೆ, ತುಂಬ ಚೆನ್ನಾಗಿ. ನೋಡಿ, ಎಷ್ಟು ಬೇಕೋ ಅಷ್ಟು ಉಂಡೆನ ತೊಗೊಳ್ಳಿ, ಹಿಟ್ಟಿನ ಉಂಡೆ. ನಾವು ತರಕಾರಿ ಎಲ್ಲ ಹೆಚ್ಚಿ ಹಾಕಿರೋದ್ರಿಂದ ತಿಳುನೇ ಬರುತ್ತೆ, ದಪ್ಪ ಏನು ಬರಲ್ಲ, ಚೆನ್ನಾಗಿರುತ್ತೆ. ಎಷ್ಟಾಗುತ್ತೋ ಅಷ್ಟು ತಿಳುವಾಗಿ ತಟ್ಕೊಳ್ಳಿ. ಜಾಸ್ತಿ ತರಕಾರಿ ಹಾಕಿದರೆ ಮಾತ್ರ ಸ್ವಲ್ಪ ದಪ್ಪಾಗೆ ಬರುತ್ತೆ. ನೋಡಿ, ಇಲ್ಲಿ ನಾನು ಸೊಪ್ಪದು ಎಲ್ಲ ತುಂಬಾ ಜಾಸ್ತಿ ಹಾಕಿದ್ದೀನಿ. ಕ್ಯಾರೆಟ್ ಆಯಿತು, ಮತ್ತು ಇದು ಏನಪ್ಪ ಅಂದರೆ ಮೂಲಂಗಿ ಎಲ್ಲವನ್ನು ಹೆಚ್ಚಿ ಹಾಕ್ಕೊಂಡಿದ್ದೇನೆ. ತುರಿಮಣಿ ಮೇಲೆ ತುರಿದು ನೋಡಿ, ಎಷ್ಟಾಗುತ್ತೋ ಇಷ್ಟು ತಟ್ಕೊಳ್ಳಿ. ನೋಡಿ, ಇಷ್ಟು ದೊಡ್ಡದು ತಟ್ಟಿದ್ದೇನೆ. ಈಗ ಹಂಚಿಟ್ಟಿದ್ದೇನೆ. ಬನ್ನಿ, ನಾನು ತಟ್ಟುವಾಗಲೇ ಹಂಚಿಟ್ಕೊಂಡಿದ್ದೆ ಸ್ನೇಹಿತರೆ. ಕಾದಿದೆ ಹಂಚು ಆಲ್ರೆಡಿ. ಈಗ ಎಷ್ಟು ಎಣ್ಣೆ ನೋಡಿಕೊಂಡು ಹಾಕೊಳ್ಳಿ. ನೋಡಿ, ನಾನಿಲ್ಲಿ ಕೈಯಿಂದನೇ ಹಾಕ್ತೇನೆ, ಈಸಿಯಾಗಿ ಬರುತ್ತೆ ಈ ಥರ. ನೋಡಿ, ನೀವು ಕವರ್ ಬೇಕಾದ್ರೆ ಅದ್ರ ಮೇಲೆ ಹಾಕಿದರೆ ಕವರ್ ಸುಡುತ್ತೆ, ಇದು ಎಣ್ಣೆ ಕವರು. ಅದಕ್ಕಾಗಿ ನಾನು ಕೈಯಿಂದನೇ ತೆಗೆದು ಹಾಕೋತೇನೆ. ಇದೇ ಥರ ಈಗ ರೊಟ್ಟಿನ ಮತ್ತೊಂದು ಮಾಡಿ ಇಟ್ಕೋತೇನೆ. ಇದು ಬೇಯಲಿ ಚೆನ್ನಾಗಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಎರಡು ಸೈಡು ಮತ್ತೆ ಇಟ್ಕೊಳ್ಳಿ. ನೋಡಿ, ಈ ಥರ ತಿರುಗಿಸೋಕೆ. ಈಗ ಎರಡು ಸೈಡು ಬೇಯಿಸ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಎರಡು ಸೈಡು. ಈ ಥರ ಬೇಯಿಸ್ಕೊಂಡು ತಗೊಂಬಿಡಿ. ನಾನೀಗ ಇದೇ ಥರ ಈಗೆಲ್ಲ ರೊಟ್ಟಿಯನ್ನು ಬೇಯಿಸ್ಕೊಂಡ್ಬಿಡ್ತೀನಿ. ಇವತ್ತಿಂದ ರೆಸಿಪಿ ಈ ಥರ ಇದೆ ನೋಡಿ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಆರೋಗ್ಯಕರವಾಗಿರುವಂಥ ರೊಟ್ಟಿ, ನೀವು ಒಮ್ಮೆ ಟ್ರೈ ಮಾಡಿ. ಈಗ ತಗೊಂಡ್ಬಿಡ್ತೇನೆ. ಬೆಂದಿದೆ. ಇದೇ ಥರ ಈಗ ರೊಟ್ಟಿಗಳನ್ನು ನಾನು ಮಾಡಿ ಇಟ್ಕೊಂಡು ನೋಡಿ ಈಗ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂದೊಂದು ರೊಟ್ಟಿನ ಒಂದೊಂದು ಥರ ಎಷ್ಟು ನೀಟಾಗಿ ಬರ್ತದೆ. ಈಗ ಫುಲ್ ರೊಟ್ಟಿ ಮಾಡಿ ತೋರಿಸಿ. ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ, ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ನಾನು. ಮತ್ತು ಚಟ್ನಿ ಮಸ್ತಾಗಿದ್ದಾವೆ. ರೊಟ್ಟಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ, ಅಷ್ಟೇ ತಿಳು ಕೂಡ ಆಗಿದ್ದಾವೆ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಚಟ್ನಿ ಅಂತೂ ಸೂಪರಾಗಿದೆ, ಪರಿಮಳ ಬರ್ತಾಯಿದೆ. ಚಟ್ನಿ ನೋಡಬೇಕು, ತುಂಬ ಚೆನ್ನಾಗಿದೆ. ಇನ್ನೂ ಎಷ್ಟು ರೊಟ್ಟಿ ಮಾಡಬೇಕು. ನಿಮಗೆ ನಮ್ಮ ಮೇಡಮ್ ಅವರು ಈಗ ಊಟ ಮಾಡ್ತಾಯಿದ್ದಾರೆ. ಅವರು ಮುಂಜಾನೆಯಿಂದ ಏನೂ ತಿಂದಿಲ್ಲ, ಅದಕ್ಕಾಗಿ ಅವರು ಊಟ ಮಾಡಲಿ ಸ್ನೇಹಿತರೆ. ನಾನು ಇದಷ್ಟು ಮಾಡ್ತೇನೆ ಬೇಗ ಬೇಗ. ನೋಡಿ, ನಾನು ಅಕ್ಕಿ ರೊಟ್ಟಿ ಚಟ್ನಿ ಮಾಡಿಟ್ಟು ಅಷ್ಟರಲ್ಲಿ ಲೇಟನಾಗಿತ್ತು ಸ್ನೇಹಿತರೆ. ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಬಂದ್ರೆ ಅಂಥೇಳಿ ಬೇಗ ಬೇಗ ಹೋದ್ವಿ. ಹೋಗಿ ಏನು ಬೆಳಗ್ಗೆ ರಂಗೋಲಿ ಹಾಕಿದ್ನಲ್ಲ ಅದರಲ್ಲೆಲ್ಲ ದೀಪ ಇಟ್ಟು, ಕಾಂಪೌಂಡ್ ಹಾಲ್ ಮೇಲೆ ದೀಪ ಇಟ್ಟು ಅಷ್ಟರಲ್ಲಿ ಇಟ್ಟು ಒಂದು ಸ್ವಲ್ಪ ನಿಲ್ಲೋ ಅಷ್ಟರಲ್ಲಿ ರಥನ ಬಂದುಬಿಡ್ತು ನೋಡಿ. ನಮ್ಮ ಅಮ್ಮವ್ರ ಮನೆ ಮುಂದೆನೇ ಬರುತ್ತೆ ಅಂಬಲಪಾಡಿ ಮಹಾಂಕಾಳಿ ರಥ. ನಾನು ರಥ ಬರುವಾಗ ಇರುವುದಿಲ್ಲ, ಯಾಕೆ ಅಂದರೆ ನಾನು ಮಂಗಾರತಿ ಕೊಡಲಿಕ್ಕೆ ರಥ ಎಲ್ಲಿ ನಿಲ್ಲುತ್ತಲ್ಲ ಅಲ್ಲಿಗೆ ಹೋಗ್ತೀನಿ. ಶ್ರೇಯಾನ ಸ್ವಲ್ಪ ಕ್ಲಿಪ್ ತಗೊಂಡಿದ್ಲು, ಜಾಸ್ತಿ ವಿಡಿಯೋ ಮಾಡಲ್ಲ ಅವಳು. ಹೇಳೋಗಿದ್ದೆ ಅಂತೇಳಿ ಸ್ವಲ್ಪ ಮಾಡಿದ್ಲು. ನೋಡಿ, ಅಂಬಲಪಾಡಿ ರಥ ಎಷ್ಟು ಶಾಂತವಾಗಿ ಎಷ್ಟು ಸುಂದರವಾಗಿ ಕಾಣ್ತಾಯಿದೆ, ಅಷ್ಟೇ ಸೈಲೆಂಟು. ಇಲ್ಲಿ ಭಜನೆದವರು ಎಲ್ಲ ಹುಡುಗರು, ಯಕ್ಷಗಾನ ಎಲ್ಲ ಪ್ರತಿಯೊಂದು ಇರುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.